ಹಾಯ್ ಫ್ರೆಂಡ್ಸ್, ಒಂದು ತಿಂಗಳಿಂದ ನಮ್ಮ ಮನೆಯಲ್ಲಿ ರೆಫ್ರಿಜರೇಟರ್ ಆನ್ ಆಗ್ತಾ ಇಲ್ಲ. ರೆಫ್ರಿಜರೇಟರ್ ಪ್ಲಗ್ನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇಲ್ಲ. ಸ್ಟೆಬಿಲೈಸರ್ ಪ್ಲಗ್ನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ. ಹಲವಾರು ಮೆಕ್ಯಾನಿಕ್ಗಳಿಗೆ ಫೋನ್ ಮಾಡಿದ್ರು, ಅವರು ಬರಲಿಲ್ಲ. ಅದರಿಂದ ನಾವೇ ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ಫ್ರಿಜ್ಜನ್ನು ಚೆಕ್ ಮಾಡಿ ನೋಡಿದಾಗ ಈ ಫ್ಯೂಸ್ ಹೋಗಿತ್ತು. ಮತ್ತು ಈ ಹೊಸ ಫ್ಯೂಸನ್ನು ಹಾಕಿ ನೋಡಿದಾಗ ನಮ್ಮ ಫ್ರಿಜ್ಜು ಆನ್ ಆಗಿರುತ್ತೆ. ಯಾವ್ಯಾವ ಪಾರ್ಟ್ಸಲ್ಲಿ ಹೇಗೆ ಕರೆಂಟ್ ಪಾಸ್ ಆಗ್ತದೆ ಇಲ್ವೋ ಅಂತ ಇಲ್ಲೊಂದು ಚೆಕ್ ಮಾಡಿದ್ವಿ. ಇದು ಕಂಪ್ರೆಸರ್ ಚೆನ್ನಾಗಿದೆ. ಇದು ಕಂಡೆನ್ಸರ್ ಅಂಥೇಳಿ. ಇದು ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ. ನಾನು ಮೆಕ್ಯಾನಿಕ್ ಅಲ್ಲ, ಟೀಚರ್. ಆದರೂ ಇದೊಂದು ಸಣ್ಣ ಪ್ರಯತ್ನ. ಈಗ ಬೇರೆ ಫ್ಯೂಸನ್ನು ತೊಗೊಂಡಿದ್ದೀವಿ, ಹೊಸ ಫ್ಯೂಸು. ಕೇವಲ 10 ರೂಪಾಯಿ ಇದರ ಬೆಲೆ. ಈಗ ಇದನ್ನು ಹಾಕ್ತಾಯಿದ್ದೀವಿ. ಬೇಸಿಗೆ ಕಾಲ ಆಗಿರೋದ್ರಿಂದ ನಮಗೆ ಈಗ ರೆಫ್ರಿಜರೇಟರ್ನ ಅವಶ್ಯಕತೆ ತುಂಬ ಇದೆ. ಹಾಗಾಗಿ ಒಂದು ತಿಂಗಳಿಂದ ನಾವು ಮೆಕ್ಯಾನಿಕ್ಗಳಿಗೆ ಫೋನ್ ಮಾಡಿ ಕೋಟಾಲದಿನ್ನೆಯಲ್ಲಿ ಹಳ್ಳಿಯಲ್ಲಿ ಯಾರೂ ಮೆಕ್ಯಾನಿಕ್ಗಳು ಬರಲೇ ಇಲ್ಲ. ಆದ್ದರಿಂದ ನಾವೇ ಒಂದು ಪ್ರಯತ್ನ ಮಾಡಿದ್ದೀವಿ. ಈಗ ಫ್ರಿಜ್ ಆನ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ಲೈಟ್ ಅಂಟ್ಕೊಂಡಿದೆ. ಈಗ ಫ್ರಿಜ್ ವರ್ಕ್ ಆಗ್ತಾಯಿದೆ. ಧನ್ಯವಾದಗಳು.